ಇನ್ನೊಂದು ನಿಮ್ಮ ಒಂದು ಫೇವ್ರೆಟ್ ಹೀರೋ ಬಗ್ಗೆ ಮಾತನಾಡೋದಾದರೆ, ಬಿಕಾಸ್ ನಿಮ್ಮ ಇನ್ಸ್ಟಾಗ್ರಾಮ್ ತೆಗೆದ್ರೆ ಮೊದಲನೇ ಫೋಟೋನೇ ಅವ್ರದ್ದು ಕಣ್ಣಿಗೆ ಬೀಳುತ್ತೆ ದರ್ಶನ್ ಸರು. ಸೊ ಅವರ ಈ ಒಂದು ಪರಿಸ್ಥಿತಿಲಿ ಏನಾದರೂ ನೀವು ಹೋಗಿ ಭೇಟಿಯಾಗೋದು, ಮಾತಾಡೋದು ಅದಾಗಿದೆಯಾ ಅಂತ? ಇಲ್ಲ, ಖಂಡಿತ ಇಲ್ಲ. ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ನಾನು ನಟಿಯಾಗಿ ಹೇಳ್ತಾ ಇಲ್ಲ ಇದನ್ನು. ಸೊ ನಾನು ನಟಿಯಾಗಿ ಹೇಳಿದ್ರೆ ನನಗೆಲ್ಲನೂ ನನ್ನ ಕುಟುಂಬ ಇವರೆಲ್ಲರೂ ನನಗೆ ಇಷ್ಟನೇ. ನಾನು ಒಬ್ಬ ಪ್ರೇಕ್ಷಕಳಾಗಿ ನನಗೆ ಮೊದಲಿಂದನೂ ದರ್ಶನ್ ಸರ್ ಅಂದರೆ ತುಂಬಾ ಇಷ್ಟ ನನಗೆ. ಏನೋ ಮನುಷ್ಯ ಅಂದಮೇಲೆ ಜೀವನದಲ್ಲಿ ಆ ದೇವರೇ ಬರೆದು ಬಿಟ್ಟಿರ್ತಾನೆ. ಒಳ್ಳೆಯದು ಕೆಟ್ಟದ್ದು ಪ್ಲಸ್ಸು ಮೈನಸ್ ಅಂತೆಲ್ಲ ಬರ್ತಾನೆ. ನಾವು ಹುಟ್ಟಿದಾಗಿಂದ ಕೊನೆಯವರೆಗೂ ನಮಗೆ ಖಂಡಿತ ಒಳ್ಳೆಯದೇ ಬರೆದಿರಲ್ಲ ದೇವರು. ನಮ್ಮ ಪುಟಗಳನ್ನ ಬದಲಾಯಿಸ್ದಂಗೆ ಒಂದು ಪುಟದಲ್ಲಿ ತುಂಬ ಸುಖ ಬರ್ತಿರ್ತಾನೆ, ಒಂದು ಪುಟದಲ್ಲಿ ಒಂದು ತುಂಬ ದುಃಖ ಬರ್ತಾನೆ, ಒಂದು ಪುಟದಲ್ಲಿ ತುಂಬ ನೋವು ಬರ್ತಿರ್ತಾನೆ, ಒಂದು ಪುಟದಲ್ಲಿ ನಾವು ಯಾರನ್ನೋ ಕಳ್ಕೊಳ್ಳೋದನ್ನ ಬರ್ತಿರ್ತಾನೆ. ಆ ಥರ ನಮ್ಮ ಅವ್ರ ಬುಕ್ಕಿನ ಪುಟದಲ್ಲಿ ಭಗವಂತ ಒಂದೊಂದು ಪುಟದಲ್ಲಿ ಒಂಚೂರು ಚೇಂಜಸ್ ಕೊಟ್ಟಿದ್ದಾನೆ. ಯಾವುದೋ ಒಂದು ಘಟನೆ ನಡೆದಿದೆ, ಖಂಡಿತ ಅದು ತಪ್ಪಾಗಿದೆಯೋ ಸರಿಯಾಗಿದೆಯೋ ದೇವ್ರಿಗೆ ಗೊತ್ತು, ಸರ್ ಗೊತ್ತು, ದರ್ಶನ್ ಸರ್ ಗೊತ್ತು. ನಾನು ಹೇಳ್ತೀನಿ, ಭಗವಂತ ಅವ್ರಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತೀವಿ. ನಾವು ಮಾಡಿರೋ ತಪ್ಪನ್ನ ದೇವ್ರಿಗೆ ಕ್ಷಮಿಸ್ತಾನೆ. ನಾವು ಆ ದೇವರಿಗೆ ನಾವು ಮಕ್ಕಳು. ತಪ್ಪು ಮಾಡಿದರೆ ದೇವ್ರಿಗೆ ಕ್ಷಮಿಸ್ತಾನೆ. ಒಂದು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಆ ಭಗವಂತನ, ಆ ರಾಘವೇಂದ್ರ ಸ್ವಾಮಿನ ನಿರಂತರವಾಗಿ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ, ಹಿರಿಯ ನಟಿ ಅಂಜಲಿ ಮೇಡಮ್ ಜೊತೆಗಿನ ಮಾತುಕತೆ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ KR ಮಂಜು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.